ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್, ತಮ್ಮನೇಲಿ ನೋಡಿರ್ತೀರ ನೀವು ಆಲ್ರೆಡಿ. ಸೊ ನಾನಿವತ್ತು ಆ್ಯಕ್ಚುಲಿ ಲಾಗ್ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ತುಂಬ ಜನ ತುಂಬ ಕ್ವೆಶನ್ಸ್ನ ಕೇಳ್ತಾ ಇದ್ರು. ಸೊ ಅದರಲ್ಲಿ ಒಂದು 10 ಕ್ವೆಶನ್ಸ್ನ ನಾನು ಇವತ್ತು ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನಾನು ಯಾವುದೇ ಕ್ವೆಶನ್ಸ್ನೂ ಫಿಲ್ಟರ್ ಮಾಡಲ್ಲ. ಸೊ ಕ್ವಶನ್ ಯಾವ ರೀತಿ ಕೇಳಿದ್ದಾರೆ ಅದೇ ರೀತಿ ಓದ್ತೀನಿ ಆ್ಯಂಡ್ ಹಂಗೆ ಅಲ್ಲೇ ಆನ್ಸರ್ ಮಾಡ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ಅವರ್ ಲಾಗ್. ಸೊ ಫಸ್ಟ್ ಕ್ವಶನ್ ಬಂದು, ನಿಮ್ಮದು ಯಾವ ಊರು? ಸೊ ಈ ಕ್ವಶನ್ ಅಂತೂ ತುಂಬ ಜನ ಎಲ್ಲ ಕಡೆ ಕೇಳ್ತಾ ಇದ್ದಿದ್ದು ಕ್ವಶನ್ನು. ತುಂಬ ಕಡೆ ಕಮೆಂಟ್ ಮಾಡ್ತಾಯಿದ್ರಿ, ಮೆಸೇಜ್ ಮಾಡ್ತಾಯಿದ್ರಿ. ಸೊ ನಾನು ಎಲ್ಲೋ ಆನ್ಸರ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ನಾನು ಬಾರ್ನ್ ಆ್ಯಂಡ್ ಬಾಟಪ್ ಬಂದು ಮಂಡ್ಯ, ಅಂದರೆ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ ಬಂದು ಮಂಡ್ಯದಲ್ಲಿ. ಆ್ಯಂಡ್ ಅದು ನಮ್ಮ ಅಮ್ಮ ಅವರೂರು. ಆ್ಯಂಡ್ ನಮ್ಮ ಅಪ್ಪ ಅವ್ರೂರು ಬಂದು ಹಾಸನ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ನಿಮಗೆ ಸೀರೆ ಕಲೆಕ್ಷನ್ ಇಷ್ಟನಾ ಅಥವಾ ಮಾಡರ್ನ್ ಡ್ರೆಸ್ ಇಷ್ಟನಾ? ನಿಮ್ಮ ಫೇವ್ರೆಟ್ ಯಾವುದು? ಆ್ಯಕ್ಚುಲಿ ನನಗೆ ಸ್ಯಾರಿ ಕಲೆಕ್ಷನು ಇಷ್ಟ ಆಗುತ್ತೆ ಆ್ಯಂಡ್ ಮಾಡರ್ನ್ ಡ್ರೆಸ್ಸು ಇಷ್ಟ ಆಗುತ್ತೆ. ನನಗೆ ಟೆಂಪಲ್ಗೆ ಹೋಗೋದು, ಫ್ಯಾಮಿಲಿ ಫಂಕ್ಷನ್ಸು, ಪೂಜಾ ಮನೆಯಲ್ಲಿ ಈ ಥರ ಏನಾದರೂ ಇದ್ದರೆ ಸ್ಯಾರೀಸ್ ಇಷ್ಟ ಆಗುತ್ತೆ. ಆ್ಯಂಡ್ ಎಲ್ಲಾದರೂ ಈಚೆ ಹೋಗೋದು, ಶಾಪಿಂಗ್ ಹೋಗೋದು, ಮಾಲ್ಗೆ ಹೋಗೋದು ಅಥವಾ ಲೈಕ್ ಟ್ರಿಪ್ ಹೋಗೋದು, ಈ ಥರ ಎಲ್ಲ ಇದ್ದಾಗ ನನಗೆ ಮಾಡರ್ನ್ ಡ್ರೆಸ್ ಇಷ್ಟ ಆಗುತ್ತೆ. ಸೊ ಫೇವ್ರೇಟ್ ಅಂದರೆ ಸ್ಯಾರಿ ನನ್ನ ಫೇವ್ರೇಟ್ ಆಗುತ್ತೆ. ನನ್ನ ಹತ್ರ 2 ಕಲೆಕ್ಷನ್ಸು ಇದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮನೆಯಲ್ಲಿ ದಿನಾಲೂ ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಏನು ಮಾಡ್ತೀರಾ? ಸೊ ಇದು ಬಂದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿದೆ. ಸೊ ಎಲ್ಲರಿಗೂ ಮನೇಲಿ ಅಡುಗೆ ಮಾಡ್ತಾ ಇರೋವ್ರಿಗೆ ಬೇಜಾರಾಗೇ ಆಗುತ್ತೆ. ಡೈಲಿ ಏನು ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತ. ಸೊ ನನಗೂ ಬೇಜಾರಾದಾಗ ಆ್ಯಕ್ಚುಲಿ ಮುಂಚೆ ಎಲ್ಲ ನಾವು ಹೊರಗಡೆ ರೆಸ್ಟೋರೆಂಟ್ಗೆ ಹೋಗಿ ತಿನ್ಕೊಂಬರ್ತಾ ಇದ್ವಿ. ಸೊ ಇವಾಗ ಬೇಬಿ ಆದಮೇಲೆ ಅಷ್ಟೊಂದು ಹೊರಗಡೆ ಎಲ್ಲ ಹೋಗೋಕ್ಕಾಗ್ತಿಲ್ಲಲ್ಲ. ಸೊ ಅದಕ್ಕೋಸ್ಕರ ನಾವು ಆರ್ಡರ್ ಮಾಡ್ತೀವಿ ಹೊರಗಡೆಯಿಂದ. ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಏನಾದರೂ ಕುಕ್ ಮಾಡ್ತಾರೆ ಸಮ್ಟೈಮ್ಸ್. ಲೈಕ್ ವೀಕ್ಲಿ 1 or 2 ಟೈಮ್ಸ್ ಆದರೂ ಅವ್ರು ಕುಕ್ ಮಾಡೇ ಮಾಡ್ತಾರೆ. ಆ್ಯಂಡ್ ಇನ್ನೇನಾದರೂ ನನಗೇನಾದರೂ ಹುಷಾರಿಲ್ಲ ಅಂದರೆ, ಆ ಥರ ಟೈಮಲ್ಲಿ ನನಗೆ ಆಗಿಲ್ಲ ಅಂದರೆ ಅವಾಗಲೂ ಕುಕ್ ಮಾಡ್ತಾರೆ. ಸೊ ಅದರಿಂದ ನನಗೆ ಅಡುಗೆ ಮಾಡೋದ್ರ ಬಗ್ಗೆ ಅಷ್ಟೊಂದು ಬೇಜಾರೇನಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮನೆಯಲ್ಲಿ ಎಲ್ಲರೂ ಗಂಡು ಮಗು ಆಗುತ್ತೆ ಅಂದ್ಕೊಂಡಿದ್ರಾ ಅಥವಾ ಹೆಣ್ಮಗು ಅಂದ್ಕೊಂಡಿದ್ರಾ? ನೀವು ಏನು ಅಂದ್ಕೊಂಡಿದ್ರಿ? ಸೊ ಈ ಕ್ವೆಶನ್ಗೆ ಆ್ಯಕ್ಚುಲಿ ಬಂದು ಹೆಣ್ಮಗು ಗಂಡು ಮಗು ಯಾವುದಾದ್ರೂ ಒಂದೇ ಇವಾಗಿನ ಇದರಲ್ಲಿ. ಸೊ ನಮ್ಮ ಮನೇಲಿ ಏನು ಅಂದ್ಕೊಂಡಿದ್ರು ಅಂದರೆ, ನನಗಿದ್ದಿದ್ದ ಸಿಮ್ಟಮ್ಸ್ಗಳು, ನಾನು ಇದ್ದಿದ್ದ ರೀತಿ ಇದನ್ನೆಲ್ಲ ನೋಡಿ ಲೈಕ್ ಕೆಲವರು ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು, ಕೆಲವರು ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಇವಾಗೆಲ್ಲ ಲೈಕ್ ಸಿಮ್ಟಮ್ಸಿಂದ ಈ ಮಗು ಆಗುತ್ತೆ, ಆ ಮಗು ಆಗುತ್ತೆ ಅಂತ ಏನು ಗೆಸ್ ಮಾಡೋಕ್ಕಾಗಲ್ಲ. ಸೊ ಅದೇನಿರುತ್ತೆ ಅದು ಆಗುತ್ತೆ. ಸೊ ನಮಗೆ ಹೆಣ್ಮಗುನೇ ಆಯಿತು. ಸೊ ನನಗೆ ಖುಷಿ ಆಯಿತು. ಸೊ ನಾನು ಯಾವುದಾದ್ರೂ ಒಂದೇನೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನಿಮ್ಮದು ನಾರ್ಮಲ್ ಡೆಲಿವರಿನಾ ಅಥವಾ ಸಿಸೇರಿಯನ್ ಆಯಿತಾ? ಆ ದಿನದ ಅನುಭವ ಹೇಗಿತ್ತು? ಆ್ಯಕ್ಚುಲಿ ನಾನು ಪ್ರೆಗ್ನೆನ್ಸಿಯಿಂದ ಡೆಲಿವರಿ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಅದ್ರಲ್ಲಿ ಬಂದು ನಾನು ಫುಲ್ ಡೀಟೇಲ್ಡಾಗಿ ಎಲ್ಲನೂ ಹೇಳ್ತೀನಿ. ಸೊ ಇವಾಗ ನೀವು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ. ಎಸ್, ನಂದು ಆ್ಯಕ್ಚುಲಿ ಸೆಕ್ಷನ್ ಆಯಿತು. ಆ್ಯಕ್ಚುಲಿ ನಾರ್ಮಲ್ ಮಾಡ್ಸೋಕ್ಕೆ ಅಂತ ತುಂಬ ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಸೊ ಡ್ಯೂ ಟು ಸಮ್ ಡಿಫಿಕಲ್ಟೀಸ್ ಅದು ಸೆಕ್ಷನ್ ಮಾಡಬೇಕಾಯಿತು. ಆ್ಯಂಡ್ ಆ ದಿನದ ಅನುಭವ ಹೇಗಿತ್ತು ಅನ್ನೋದಾದರೆ, ಒಂದು ಕಡೆ ಡಿಫಿಕಲ್ಟ್ ಆಗಿತ್ತು ಬೇಬಿ ಆಗೋವರೆಗೂ. ಬಟ್ ಬೇಬಿ ಆದಮೇಲೆ ಏನೋ ಒಂಥರ ಖುಷಿ. ಸೊ ಹೊಸ ಫೀಲಿಂಗ್. ಆ್ಯಂಡ್ ಆ ನೋವೆಲ್ಲ ನಮಗೆ ಮರ್ತೇ ಹೋಯಿತು ಬೇಬಿ ಮುಖ ನೋಡಿದ್ಮೇಲೆ. ಅದೊಂಥರ ಸ್ಪೆಷಲ್ ಆಗಿತ್ತು ಆ ಮೂಮೆಂಟು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ನು, ನಿಮ್ಮ ಹಸ್ಬೆಂಡ್ ಅವರಲ್ಲಿ ನಿಮಗೆ ತುಂಬಾ ಕೋಪ ತರಿಸೋ ವಿಷಯ ಯಾವುದು? ಸೊ ಈ ಕ್ವೆಶನ್ಗೆ ಆ್ಯಕ್ಚುಲಿ ಇದು ನಂದು ಆನ್ಸರ್ ಅಂತ ಅಲ್ಲ, ತುಂಬ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಿರುತ್ತೆ. ಸೊ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಆಫೀಸಿಂದ ಬಂದು ಸ್ವಲ್ಪ ಅದು ಇದು ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಅವರು ಹೋಗೋದೇ ಮೊಬೈಲ್ ನೋಡೋದು, ಅಂದರೆ ರೀಲ್ಸ್ ನೋಡೋದು ಆ ಥರ.
ಸೊ ಆ ಟೈಮಲ್ಲಿ ನಾನು ಏನಾದ್ರು ಕೇಳಿದ್ರೆ ಅವರು ರೆಸ್ಪಾನ್ಸ್ ಮಾಡಲ್ಲ. ಸೊ ಆವಾಗ ನನಗೆ ತುಂಬ ಕೋಪ ಬರುತ್ತೆ. ಸೊ ಅದೊಂದು ವಿಷಯ. ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಿಮ್ಮ ಹಸ್ಬೆಂಡ್ ಅವರು ನಿಮಗೆ ಮೊದಲು ಗಿಫ್ಟ್ ಕೊಟ್ಟಿದ್ದು ಏನು? ನನ್ನ ಹಸ್ಬೆಂಡ್ ನನಗೆ ಮೊದಲು ಗಿಫ್ಟ್ ಕೊಟ್ಟಿದ್ದು ಫಸ್ಟು ವಾಚ್ ಗಿಫ್ಟ್ ಕೊಟ್ಟಿದ್ರು. ಹೌದು, ಅವರೇ ಸೆಲೆಕ್ಟ್ ಮಾಡಿ ತೊಗೊಬಂದಿದ್ರು. ಸೊ ಚೆನ್ನಾಗಿತ್ತು, ಇಟ್ ವಾಸ್ ನೈಸ್. ನೆಕ್ಸ್ಟ್ ಕ್ವೆಶ್ಚನ್ನು, ನಿಮ್ಮಿಬ್ಬರಲ್ಲಿ ಮೊದಲು ಜಗಳ ಶುರು ಮಾಡೋದು ಯಾರು? ಮತ್ತು ಯಾರು ಬಂದು ಸಾರಿ ಕೇಳ್ತಾರೆ? ಸೊ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಕಾಮನ್ ಆಗಿ. ಆ್ಯಂಡ್ ಜಗಳ ಶುರು ಮಾಡೋದು ನಾನೇ ಫಸ್ಟು. ಅಂದರೆ ಅವರು ಜಗಳ ಶುರು ಮಾಡೋ ಥರ ಏನಾದರೂ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಜಗಳ ಶುರು ಮಾಡ್ತೀನಿ. ಸಾರಿ ಇಬ್ಬರು ಕೇಳ್ತೀವಿ, ಬಟ್ ಜಾಸ್ತಿ ಅವರೇನೆ ಕೇಳೋದು. ಆ ಥರ ನಾನು ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್, ನೀವು ವಿಡಿಯೋ ಮಾಡೋದ್ರ ಬಗ್ಗೆ ನಿಮ್ಮ ಹಸ್ಬೆಂಡ್ ಏನೂ ಹೇಳಲ್ವಾ? ನಮ್ಮ ಹಸ್ಬೆಂಡ್ ಏನೂ ಹೇಳಲ್ಲ. ಅಂದರೆ ಅವ್ರು ಹೇಳೋದು ಬಂದರೆ ತುಂಬ ಆಕ್ವರ್ಡಾಗೆಲ್ಲ ವೀಡಿಯೋಸ್ ಮಾಡಬೇಡ, ಬಟ್ ಮಾಡಿ ವೀಡಿಯೋಸ್ ಅಂತಲೇ ಹೇಳ್ತಾರೆ. ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರು ಲೈಕ್ ವೀಡಿಯೋಸ್ ಮಾಡೋದಾಗಲಿ, ಎಡಿಟ್ ಮಾಡೋದಾಗಲಿ ಇದೆಲ್ಲ ಏನೂ ಮಾಡಿಕೊಡಲ್ಲ. ಏಕೆಂದರೆ ಅವರಿಗೆ ಟೈಮ್ ಇರಲ್ಲ, ಅವ್ರ ಕೆಲಸ ಅದು ಇದು ಅಂತ ಅವರೇ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ನಾನೇ ವೀಡಿಯೋಸ್ನ ಶೂಟ್ ಮಾಡ್ಕೊತೀನಿ, ನಾನೇ ಎಡಿಟ್ ಮಾಡ್ಕೊತೀನಿ. ಸೊ ಎಲ್ಲ ಬಟ್ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್, ನಿಮ್ಮ ಡೆಲಿವರಿ ಕಾಸ್ಟ್ ಎಷ್ಟಾಯಿತು? ಸೊ ನನ್ನ ಡೆಲಿವರಿ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದ್ರಲ್ಲಿ ಹೇಳ್ತೀನಿ. ಸೊ ಇವಾಗ ನಿಮ್ಮ ಕ್ವೆಶ್ಚನಿಗೆ ಆನ್ಸರ್ ಮಾಡ್ತಾ ಇದ್ದೀನಿ. ನನ್ನ ಡೆಲಿವರಿ ಕಾಸ್ಟ್ ಬಂದು ಆಲ್ಮೋಸ್ಟ್ 2 ಲ್ಯಾಕ್ ಸಮಥಿಂಗ್ ಆಯಿತು. ಆ್ಯಕ್ಚುಲಿ ಬಂದು 1,80,000 ಡೆಲಿವರಿ ಕಾಸ್ಟ್ ಆಯಿತು. ಆ್ಯಂಡ್ ಮತ್ತೆ ನಾವು ಬೇಬಿನ ಅಡ್ಮಿಟ್ ಮಾಡಿದ್ವಿ. ಸೊ ಅದನ್ನೆಲ್ಲ ಸೇರಿ ಆಲ್ಮೋಸ್ಟ್ 2 ಲ್ಯಾಕ್ ಅಬೋ ಆಯಿತು. ಸೊ ಬಟ್ ಹಾಸ್ಪಿಟಲಲ್ಲಿ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಲ್ಲಿನ ಡಾಕ್ಟರ್ಸು ನರ್ಸು ಎಲ್ಲ ಚೆನ್ನಾಗಿತ್ತು. ಸೊ ಅದರಿಂದ ನನಗೇನು ಅನಿಸಿಲ್ಲ, ವರ್ತ್ ಅನ್ನಿಸ್ತು. ಯಾಕಂದರೆ ಕೆಲವೊಂದು ಕಡೆ ನಾವು ದುಡ್ಡು ಕೊಟ್ರೂ ಹಾಸ್ಪಿಟಲ್ ಚೆನ್ನಾಗಿರಲ್ಲ, ಟ್ರೀಟ್ಮೆಂಟ್ ಚೆನ್ನಾಗಿರಲ್ಲ, ಅಲ್ಲಿರೋ ನರ್ಸ್ಗಳಾಗಲಿ ಡಾಕ್ಟರ್ಸ್ ಆಗಲಿ ನಮ್ಮನ್ನ ನೀಟಾಗಿ ಕೇರ್ ಮಾಡ್ತಿರಲ್ಲ. ಸೊ ಹಂಗೆ ನೋಡೋಕೆ ಹೋದರೆ ಈ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಸೊ ಅದರಿಂದ ನನಗೆ ಅಷ್ಟೊಂದು ಏನೂ ಅನಿಸಿಲ್ಲ. ಸೊ ಇವತ್ತಿನ ಈ Q&A ಸೆಷನ್ನ ಇಲ್ಲಿಗೆ ಮುಗಿಸೋಣ. ಆ್ಯಂಡ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್.